ಹಿಂದೆನೂ ಇತ್ತು, ಈಗಿನ ಸರ್ಕಾರದಲ್ಲೂ ಕೂಡ ಇದೆ. ಸಚಿವರುಗಳೇ ಈ ಸರ್ಕಾರದಲ್ಲಿ ಶಾಸಕರುಗಳ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಆದ್ರೆ ಈಗ ಪತಿವ್ರತೆ ತರ ಮಾತನಾಡ್ತಾರೆ ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ದಾರೆ. ದಾಖಲೆ ಇದೆ ಅಂತ ಹೇಳಿದ್ದಾರೆ. ಸಿಎಂ ಆಗುವಂತಹ ಕನಸಿಟ್ಟುಕೊಂಡವರು ಕೂಡ ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಬಳಸಿದ್ದಾರೆ. ಒಂದು 145 ಪ್ಲಸ್ ಒಂದು 30 175 ಜನ MLC MLA ಎಲ್ಲರಿಗೂ ಎಲ್ಲಾ ಸ್ಥಾನ ಸಿಗ್ಲಿ ಅಂತ ಆಸೆ ಇಟ್ಕೊಳ್ಳಿ. ಈಗ ಮೋದಿ ಸಾಹೇಬ್ರಾಗ್ಲಿಲ್ವೇ ಏನು ಇಲ್ಲದೆ ಬಂದು ಚೀಫ್ ಮಿನಿಸ್ಟರ್. ನೀವು ಯಾರ ಚಾನ್ಸ್ ಇದೆ ನೋಡಿ, ನೀವು ಟ್ರೈ ಮಾಡಮ್ಮ. ಸರ್, ಈ ಸಂದರ್ಭದಲ್ಲಿ ಏನು ಬಜೆಟ್ ಟೈಮ್ ಇರ್ಬೋದು, ಬೇರೆ ಸಂದರ್ಭದಲ್ಲಿ ಇಂತಹ ವಿಷಯಗಳನ್ನು ರೈಸ್ ಮಾಡಿ ಡಿಸ್ಟರ್ಬ್ ಮಾಡುವಂತ ಉದ್ದೇಶ ಇರ್ತದೆ. ಇಂತಹ ಸಂದರ್ಭದಲ್ಲಿ ಅಲ್ಲಪ್ಪ, ನನಗೆ ಗೊತ್ತಿಲ್ಲ. ಏನಾದ್ರು ಇದ್ರೆ ಐ ವಾಸ್ ಟೋಲ್ಡ್, ಈಗ ಯಾರು ಹೇಳಿದ್ರು ಚೀಫ್ ಮಿನಿಸ್ಟರ್ ಅವರು ದೇ ಹ್ಯಾವ್ ಗಿವನ್ ಸ್ಟೇಟ್ಮೆಂಟ್ ಆನ್ ದಿಸ್ ಇಶ್ಯೂ ಅಂತ. ಆನರಬಲ್ ಹೋಮ್ ಮಿನಿಸ್ಟರ್ ಇದ್ದಾರೆ. ನನಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸ್ ಇರೋದು ಬಿಟ್ರೆ ನನಗೆ ಯಾರು ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಬೆನ್ಗಾವಲಿಗೆ ಅವ್ರು ಇದ್ದಾರೆ ಒಂದು 8 ಜನ. ಯಾವ ಸರ್ಕಾರದಲ್ಲಿ ಅರತೆ ಆರೋಪ ಬಂದಿತ್ತು? ನಾನು ಜೈಲಲ್ಲಿ ಇದ್ದಾಗ ಪೇಪರ್ ನೋಡಿದ್ನಪ್ಪ, ಸ್ವಾಮಿಗಳು ಫೋಟೋ ಬಂದಿದ್ದು ಸೇಮ್ ಟೈಮಲ್ಲಿ. ಆಗ ಅದು ಅವಾಗಲೂ ಸರ್ಕಾರದ ಭಾಗ ಅಲ್ವಾ ಸರ್? ಇಲ್ಲ, ಆಗ ನಾನು ಇರಲಿಲ್ಲ, ಸರ್ಕಾರ ಬಿಟ್ಬಿಟ್ಟಿದ್ದೆ. ಆಗ ನಮ್ಮ ಸರ್ಕಾರ ತೆಗೆದ್ಬಿಟ್ರಲ್ಲ. ಅಲ್ಲ, ಟ್ಯಾಪ್ ಆಗಿದ್ದು ನಿಮ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿ ಮಾಡಿದಾಗ ಅನ್ನುವಂಥದ್ದು ಬಂದಿದ್ದ ಆರೋಪ. ಅದು ನನಗೆ ಗೊತ್ತಿಲ್ಲ ಸರ್, ಮುಖ್ಯಮಂತ್ರಿಗಳು ಇದಕ್ಕೊಂದು ಸಮರ್ಥನೆ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಂದು DK ಶಿವಕುಮಾರ್ ಅವ್ರದ್ದು ಹಾಲು ಜೇನಿನಂತ ಸಂಬಂಧ, ಇದಕ್ಕೆ ಹುಳಿ ಹಿಂಡಿದ್ರೆ ಹುಳಿ ಖಾಲಿ ಆಗುತ್ತೆ ಹೊರತು ಏನು ಪ್ರಯೋಜನ ಆಗಲ್ಲ ಅಂತ. ಆದ್ರೆ ಕೆಲವು ಬೆಳವಣಿಗೆ ನೋಡಿದಾಗ ಇದು ಹಾಲು ಜೇನೋ ಬೇವು ಬೆಲ್ಲನೋ ಗೊತ್ತಾಗ್ತಾ ಇಲ್ಲ ಸರ್. ಯುಗಾದಿ ಬೇರೆ ಹತ್ರ ಬರ್ತಾ ಇದೆ ಸರ್. ಅವರು ಬೇರೆ ತರ ಹೇಳಿದ್ದಾರೆ ಸರ್. ಒಂಥರ JDS ಬಿಜೆಪಿಗೆ ಆಪರೇಷನ್ ಮಾಡೋ ಪ್ರಯತ್ನ ಮಾಡಿದ್ರೆ DK ಶಿವಕುಮಾರ್ ಅಂತ ಬಂದು ಒಳ್ಳೆ ಪರೋಕ್ಷವಾಗಿ ಲೇಖ ಮಾಡಿದ್ದಾರೆ. ಆದ್ರೂ DK ಶಿವಕುಮಾರ್ ನಿಷ್ಠಾವಂತ, ಪಕ್ಷ ನಿಷ್ಠ ಬಗ್ಗಲ್ಲ ಅಂತ ಹೇಳಿದ್ದಾರೆ. ಪ್ರಯತ್ನ ಮಾಡೋದು ಅನ್ನೋದು ಒಂದು ಸರ್. ಮತ್ತೆ ನಿಜವಾಗ್ಲೂ ಇದು ಹಾಲು ಜೇನಿನಂತ ಸಂಬಂಧ ಹೌದಾ? ಅಲ್ಲರಿ, ನಾನು ಇವತ್ತವರೆಗೂ ಇದು ಬೇರೆ ನ್ಯೂಸ್ ಇದು. ನನಗೆ ಇದು ಇಂಪಾರ್ಟೆಂಟ್. ಈ ರಾಜಕೀಯ ಬಿಡಿ, ಹಿಂಗೆ ಇದು ರಾಜಕೀಯ. ನನಗೆ ಕರ್ನಾಟಕ ರಾಜ್ಯದ ಇದೆ. ನಾನು ಇವತ್ತವರೆಗೂ ಆ ಚೀಫ್ ಮಿನಿಸ್ಟರ್ ವಿಚಾರ ನಾನು ಮಾತಾಡಿದೆ. ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಮ ವಿಚಾರ ಏನಿದ್ರು ನಾನುಂಟು ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿ ಹೇಳ್ತೇವೆ. ಎಲ್ಲರೂ ಇದು ಕೆಲವು ಏನು ಡಿಸಿಷನ್ ಆಗಿದೆ ಅದಕ್ಕೆ ನಾವು ಭಾಗ್ಯ ಹೇಳಿದ್ದೀವಿ ಬಿಟ್ರೆ ಮಿಕ್ಕಿದ್ ನಾನು ಯಾವತ್ತೂ ಹೇಳಿಲ್ಲ. ಖಾಲಿ ಆಯ್ತಾರೆ, ಹಿಡಿತಾರೆ, ಆ ದಲಿತರು ಸಿಗ್ಬೇಕು, ಇನ್ನೊಬ್ರು ಸಿಗ್ಬೇಕು, ಆ ಸುದ್ದಿ ಸಿಗ್ಬೇಕು. ಬೇರೆಯವರು ನನಗೆ ಖಾಲಿ ಮಾಡಿಸಕ್ಕೆ ಹೊಟ್ಟಿರೋರು ಬೇರೆಯವರು ದಲಿತರಿಗೆ ಕೊಡ್ಬೇಕು, ಅದು ಕೊಡ್ಬೇಕು. ನಾನು ಅದಕ್ಕೆ ಮಾತಾಡ ಖಾಲಿ ಆದ್ರೆ ತಾನೇ ಯಾರಿಗಾರು ಕೊಡೋದು. ಎಲ್ಲೂ ಖಾಲಿ ಸುಮ್ಮನೆ ನಾನು ಮಾತಾಡಕ್ಕೆ ಹೋಗಿಲ್ಲ. ಏನಾರಿದ್ರು ನಾನು ಒಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ CM ಬಿಡಿ, ಡೆಪ್ಟಿ CM ಇಸ್ ಡಿಫ್ರೆಂಟ್. ಬೀಯಿಂಗ್ ಪಕ್ಷದ ಅಧ್ಯಕ್ಷನಾಗಿದ್ಕೊಂಡು ನಾನು ಆ ಸ್ಥಾನಕ್ಕೆ ನಾಳೆ ಬೆಳಗ್ಗೆ ನನಗೆ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು. ನೀನೊಬ್ಬ ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಅನ್ಯಾಯ ಮಾಡ್ತಾ ಇದೆಯಾ, ಈ ಪಕ್ಷ ಕೊಲ್ತಾ ಇದೆಯಾ ಅಂತ ನನಗೆ ಯಾರು ಕಾಮೆಂಟ್ ಮಾಡಬಾರ್ದು ಅಂತ ನಾನು ಬಹಳ ಪೇಷನ್ಸ್ ಇದ್ದೀನಿ. ಐ ನೋ ವಾಟ್ ಈಸ್ ಆಲ್ ಆಕ್ಟಿಂಗ್, ಏನೇನು ನಡೀತಾ ಇದೆ, ಸರಿ ಆಗ್ತಾ ಇದೆಯೋ ಸರಿ ಇಲ್ವೋ ಅದೆಲ್ಲ ನನಗೆ ಅರಿವಿದೆ ನನಗೆ. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗ್ಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕುಣಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ತೊಂದರೆ ಪಾರ್ಟಿಗೆ ತೊಂದರೆ ಮಾಡೋಕ್ಕೂ ನಮ್ಮಿಬ್ಬರ ಸಂಬಂಧ ಕೆಡಿಸಿ ಏನಾದ್ರು DK ಶಿವಕುಮಾರ್ ಅವ್ರನ್ನ ಒಲಿಸಿಕೊಳ್ಳುವಂತ ದುರಾಲೋಚನೆ ಇದೆ, ಅದನ್ನ ಮಗ್ಳಿಗೆ ಅನ್ಸು ಅಂತ ಹೇಳಿದ್ದಾರೆ. ಅದು ಅವ್ರ ಅನುಭವದ ಮಾತು ಹೇಳಿದ್ದಾರೆ. ಈಸ್ ಎಕ್ಸ್ಪೀರಿಯನ್ಸ್ ಅಲ್ವಾ. ನನ್ನ ನೋಡಿದಾರಲ್ಲ ಅವರು, ಬೇರೆ ಪಾರ್ಟಿ ಇದ್ದಾಗೂ ನಾನು ನೋಡಿದ್ದಾರೆ, ನಮ್ಮ ಪಾರ್ಟಿಗೆ ಬಂದ ಮೇಲೂ ನೋಡಿದ್ದಾರೆ, ನನ್ನ ಹತ್ರದಿಂದ ನೋಡಿದಾರಲ್ಲ ಅವರು.
ಸರ್ ಚುನಾವಣೆಗೆ ಮುಂಚಿತವಾಗಿ ಸರ್ ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ನಿಮ್ ಗಮನಕ್ಕೆ ಬಂದಿದೆಯಾ ಸರ್? ಏನ್ ಹೇಳಿ? ಬಿಜೆಪಿ ಜೆಡಿಎಸ್ ಅವರು ನಿಮ್ಮನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನಗಳಾಗಿರೋದು ಏನಾದ್ರು ನಿಮ್ ಗಮನಕ್ಕೆ ಬಂದಿದೆಯಾ? ಅದು ಯಾವ್ದಾರ ಸಂದರ್ಭದಲ್ಲಿ ಸ್ಟೋರಿ ಬರೀತೀನಲ್ಲ ನಾನು. ಅವಾಗ ಆಗಿದೆ ಸರ್ ಸರ್. ಸರ್ ಅದು ಆ ದಿನಗಳು ಬಿಟ್ಟು ಸರ್ ನಿಮ್ಮನ್ನ ಅರೆಸ್ಟ್ ಮಾಡಿದ್ದು ಜೈಲಿಗೆ ಆ ದಿನಗಳು ಬಿಟ್ಟು ಆಮೇಲೆ ಏನಾದ್ರು ಅಂತ ಯಾಕೆ ಮಾತಾಡೋದು ಅವೆಲ್ಲ ಮಾತಾಡಿದ್ರೆ ಏನೇನೋ ಹೇಳ್ತಾರೆ. ಬಟ್ ಅದಕ್ಕೆ ಅಗ್ರಿ ಇದೀರಾ ಸರ್ ನಿಮ್ಮಿಬ್ರದ್ದು ಹಾಲು ಜೈನಿನಂತ ಸಂಬಂಧನ ಸರ್ ಅದು? ಖಂಡಿತ 23 ಎಲೆಕ್ಷನ್ ಗಿಂತ ಮುಂಚೆ ಎಲೆಕ್ಷನ್ ಆಗೋವರೆಗೂ ಹೌದು ಸರ್, ಈಗಲೂ ಹಾಗೆ ಇದೆಯಾ? 28ಕ್ಕೂ ಹಂಗೆ ಇರ್ತದೆ. ಅಲ್ಲ ಕೆಲವು ಶಾಸಕರು ಮಾತಾಡೋದು ನೋಡಿದ್ರೆ ಸರ್ ಅದೊಂಥರ ಬೇವು ಬೆಲ್ಲದ ರೀತಿ ಇದೆ. ಯಾವ ಶಾಸಕನು ನನಗೆ ರಿಕ್ವೆಸ್ಟ್ ಮಾಡ್ತೀನಿ, ನನಗೇನಾದ್ರು ಶಾಸಕರು ಒಳ್ಳೇದಾಗಬೇಕು ಅಂತ ಆಸೆ ಇದ್ರೆ ನೀವೆಲ್ಲ ಸುಮ್ಮನೆ ಸರ್ ಅವರಿಂದಲೇ ಡ್ಯಾಮೇಜ್ ಆಗ್ತಿದೆ. ಸರ್ ಮೊನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದ ನಂತರ ಯಾಕೋ ಸಿಎಂ ಕುರ್ಚಿಯ ಬಗ್ಗೆ ಮಾತನಾಡೋದಿರ್ಲಿ, ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡೋದಕ್ಕೆ ಹಿಂದೇಟಾಗ್ತಾ ಇದ್ದಾರೆ. ಏನಾದ್ರು ಹೈಕಮಾಂಡ್ ಟೈಮ್ ವಿಲ್ ಆನ್ಸರ್. ಕಾಲ ಉತ್ತರ ಕೊಡ್ತದೆ, ನಿರ್ಣಯ ಮಾಡ್ತದೆ. ಬಜೆಟ್ ಆದ್ರೆ ಟೈಮ್ ಬರುತ್ತಾ ಸರ್? ಮೊನ್ನೆ ಏನೋ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಜೊತೆಗೆ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ದೆಹಲಿ ಮಟ್ಟದಲ್ಲಿ. ಇದೇ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ